ಮಧುಗಿರಿ ತಾಲೂಕಿನ ಮಿಡಿಗೇಶಿ ಬಳಿಯ ಹನುಮಂತಪುರ ಗ್ರಾಮದಲ್ಲಿ ಒಬ್ಬರು ಖ್ಯಾತ ನಾಟಿ ವೈದ್ಯರಿದ್ದಾರೆ. ಇವರು ಹಲವಾರು ವರ್ಷಗಳಿಂದ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಪಾರಂಪರಿಕವಾಗಿ ತಮ್ಮ ತಂದೆ ತಿಮ್ಮಪ್ಪ ಅವರಿಂದ ಬಂದ ವಿದ್ಯೆಯನ್ನು ಸೇವೆಗೋಸ್ಕರ ಬಳಸಿಕೊಂಡು ಇಂದು ಮಧುಗಿರಿ, ಮಿಡಿಗೇಶಿ ಮತ್ತು ತಮ್ಮ ಸುತ್ತಮುತ್ತಲಿನ ಗ್ರಾಮ ಹಾಗೂ ಹನುಮಂತಪುರದಲ್ಲಿ ಪಾರಂಪರಿಕ ಚಿಕಿತ್ಸೆಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಮುಖ್ಯವಾಗಿ ಯಾವುದೇ ರೀತಿಯ ಚರ್ಮ ಕಾಯಿಲೆ ಅಂದರೆ ತೊನ್ನು ಒಂದನ್ನು ಹೊರತುಪಡಿಸಿ ಲಕ್ವ ಅಥವಾ ಪಾರ್ಶ್ವವಾಯು, ಆನೆಕಾಲು ರೋಗ, ಇಸುಬು, ಕಜ್ಜಿ ಹಾಗೂ ದನ ಕರು ಜಾನುವಾರುಗಳಿಗೆ ಅನಾರೋಗ್ಯ ತಪ್ಪಿದಾಗ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ನೀಡುತ್ತಾರಂತೆ. ಇದಲ್ಲದೆ ಹೊಟ್ಟೆ ಉಬ್ಬರ, ಹಾವು ಕಡಿತ, ಎಷ್ಟೇ ವರ್ಷಗಳ ಹಳೆಯ ಹಾವಿನ ಕಡಿತ, ಚೇಳು, ಜರಿ ಕಡಿತ ಇವುಗಳನ್ನು ಕೇವಲ 20 ನಿಮಿಷದಲ್ಲಿ ಉಪಶಮನ ಮಾಡುತ್ತಾರಂತೆ. ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ದಾಖಲಾಗಿ ಗುಣಮುಖವಾಗದ ಕಾರಣ ಇಲ್ಲಿಗೆ ಬಂದವರನ್ನು ಆರೋಗ್ಯವಂತರನ್ನಾಗಿ ಮಾಡಿದ ಅನೇಕ ಉದಾಹರಣೆಗಳು ಕೂಡ ಇವೆಯಂತೆ. ನಮ್ಮ ಹಳ್ಳಿಯ ಸುತ್ತಮುತ್ತಲಿನ ಇರುವವರಿಗೆ ಈ ನಾಟಿ ವೈದ್ಯರು ಚಿರಪರಿಚಿತ. ಯಾಕಂದರೆ ಇವರನ್ನು ಹುಡುಕಿಕೊಂಡು ಅನೇಕರು ಬಂದು ತಮ್ಮ ಅನಾರೋಗ್ಯಕ್ಕೆ ಚಿಕಿತ್ಸೆ ಪಡೆದುಕೊಂಡು ಹೋಗುತ್ತಾರೆ. ಇವರು ತಮ್ಮ ಮನೆಯ ಸುತ್ತಮುತ್ತ ಸಿಗುವ ಔಷಧಿ ಸಸ್ಯಗಳನ್ನೇ ಬಳಸಿಕೊಂಡು ಚಿಕಿತ್ಸೆ ನೀಡುವುದು ವಿಶೇಷವಾಗಿದೆ. ಇವರು ತಮ್ಮ ಮನೆಯ ಸುತ್ತಮುತ್ತ ಹಾಗೂ ಹಳ್ಳಿಯ ತಮ್ಮ ಅನುಕೂಲವಿರುವ ಪ್ರದೇಶದಲ್ಲಿ ಔಷಧ ಗಿಡಗಳನ್ನು ಬೆಳೆಸುತ್ತಿದ್ದಾರೆ. ಇಲ್ಲಿಗೆ ಚಿಕಿತ್ಸೆಗೆಂದು ಬರುವವರಿಗೆ ಇಲ್ಲಿನ ಗಿಡಮೂಲಿಕೆಗಳಿಂದಲೇ ಔಷಧಗಳನ್ನು ತಯಾರಿಸಿ ಕೊಡುತ್ತಾರೆ. ಹೀಗೆ ತಮ್ಮ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳ ಜನರಿಗೆ ಅನೇಕ ವರ್ಷಗಳಿಂದ ತಮ್ಮ ನಾಟಿ ವೈದ್ಯ ಚಿಕಿತ್ಸೆ ಮೂಲಕ ಸೇವೆಯನ್ನು ಕೂಡ ಸಲ್ಲಿಸುತ್ತಿದ್ದಾರಂತೆ. ಇಂತಹ ನಾಟಿ ವೈದ್ಯರನ್ನು ನಮ್ಮ ಆಯುಷ್ ಟಿವಿ ತಂಡ ಹುಡುಕಿಕೊಂಡು ಮಧುಗಿರಿ ಕಡೆಗೆ ಹೊರಟವು. ಹೋಗುವ ದಾರಿಯಲ್ಲಿ ಬಯಲು ಪ್ರದೇಶದ ಅನುಭವವಾಯಿತು. ಹಾಗೆಯೇ ಏಕಶಿಲಾ ಬೆಟ್ಟವನ್ನು ಕೂಡ ಕಂಡೆವು. ಮಧುಗಿರಿಯ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಅನೇಕ ಹಳ್ಳಿಗಳನ್ನು ಹಾಗೂ ಹಳ್ಳಿಗಳ ವಾತಾವರಣವನ್ನು, ಅಲ್ಲಿನ ಜನರನ್ನು, ಅವರ ಜೀವನವನ್ನು, ಅವರ ಜೀವನ ಶೈಲಿಯನ್ನು ನೋಡುತ್ತಾ ನಾವು ಈ ನಾಟಿ ವೈದ್ಯರು ಇರುವ ಸ್ಥಳಕ್ಕೆ ತಲುಪಿದೆವು. ಈ ವ್ಯಕ್ತಿ ಹೆಸರು ಉಚ್ಚಣ್ಣ. ಇದೇ ಮಧುಗಿರಿಯ ಮಿಡಿಗೇಶಿ ಬಳಿಯ ತೋಟಮಡಗಲು ಗ್ರಾಮದವರಂತೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ತೋಟದಲ್ಲಿ ಕೆಲಸ ಮಾಡುವಾಗ ಯಾವುದೋ ಹುಳ ಇವರನ್ನು ಕಚ್ಚಿತಂತೆ. ಇದರಿಂದ ಇವರಿಗೆ ಹೆಚ್ಚು ನೋವು ಹಾಗೂ ಹುಳ ಕಡಿತದಿಂದ ಅನೇಕ ಸಮಸ್ಯೆಗಳು ಎದುರಾಯಿತಂತೆ. ಆದರೆ ಇವರು ಕೂಡಲೇ ಆಸ್ಪತ್ರೆಗೆ ಹೋಗದೆ ಇಲ್ಲಿನ ನಾಟಿ ವೈದ್ಯರ ಬಳಿಗೆ ಬಂದು ಚಿಕಿತ್ಸೆ ಪಡೆದು ಕೂಡಲೇ ಗುಣ ಹೊಂದಿದ್ದಾರಂತೆ. ಉಚ್ಚಣ್ಣ ತೋಟಮಡಗಲು ರಾಮಚಂದ್ರಪ್ಪ ಅವರು ನನಗೆ 5ವರೆಗೆ ಹುಳ ಮುಟ್ಟಿದ್ದಕ್ಕೆ ಮನೆ ಹತ್ರ ಔಷಧಿ ಕೊಟ್ಟವ್ರೆ. ಇನ್ನು ಇದೇ ಹನುಮಂತಪುರದ ವ್ಯಕ್ತಿ ಕೂಡ ಈ ನಾಟಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದಿದ್ದರಂತೆ. ಯಾವುದಕ್ಕೆ ಚಿಕಿತ್ಸೆ ಪಡೆದಿದ್ದರು, ಚಿಕಿತ್ಸೆ ನಂತರ ಏನಾಯಿತು, ಬನ್ನಿ ಇವರನ್ನೇ ಕೇಳೋಣ. ನಮ್ಮದು ಹನುಮಂತಪುರ. ನಾವು ವಾಸವಾಗಿರೋದು ಹನುಮಂತಪುರದಲ್ಲಿ. ಇಲ್ಲಿ ನಾವು ಗಿಡಮೂಲಿಕೆ ಕೊಡ್ತಾರೆ ಅಂತಂದು ಹೇಳ್ಬಿಟ್ಟು ಹನುಮಂತಪುರದಲ್ಲಿ ರಾಮಚಂದ್ರಪ್ಪ ಅಂತಾರೆ ಇದ್ದಾರೆ. ಅವ್ರಿಗೆ ನಮಗೆ ಮೈಯಲ್ಲಿ ಚಿಕ್ಕದಾಗಿ ಉಳ್ಕಡ್ಡಿ ಆಗಿತ್ತು. ಉಳ್ಕಡ್ಡಿ ಆದಾಗ ಅವರು ನಮಗೆ ಗಿಡಮೂಲಿಕೆ ಕೊಟ್ಟಿದ್ದರು. ನಮಗೆ ಒಳ್ಳೊಳ್ಳೆ ಗಿಡಮೂಲಿಕೆಗಳೆಲ್ಲ ತಂದು ಪುಡಿ ಮಾಡಿ ಎಲ್ಲ ಕೊಟ್ಟು ಬಿಸಿನೀರಲ್ಲಿ ಕೊಡ್ತಾರೆ. ಚೆನ್ನಾಗಿ ಅವರು ಪಥ್ಯ ಒಂದು ಇದ್ಬಿಟ್ರೆ ಕ್ಲೀನಾಗಿ ನಮಗೆ ಮೇಲಾಗುತ್ತೆ. ಆಮೇಲೆ ಬೇಜಾನ್ ಕಾಲುಗಳಲ್ಲಿ ಕೀವುಗೆಲ್ಲ ತುಂಬಿರೋದು, ಆಮೇಲೆ ಕಾಲೆಲ್ಲ ಉದುರೋಗೋಂಥ ಕಾಲುಗಳು ಕೂಡ ಚೆನ್ನಾಗಿ ಗಿಡಮೂಲಿಕೆಯಿಂದ ಕೊಟ್ಟು ಚೆನ್ನಾಗಿ ವಾಸಿ ಮಾಡಿದ್ದಾರೆ. ಹೀಗೆ ಇಲ್ಲಿಗೆ 100 ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರೆ. ವಿಶೇಷ ಏನೆಂದರೆ ಇವರು ಪಾರಂಪರಿಕ ವೈದ್ಯ ವೃತ್ತಿಯನ್ನು ಮಾತ್ರ ಮಾಡಿಕೊಂಡು ಸುತ್ತಮುತ್ತಲಿನ ಊರುಗಳ ಜನರನ್ನು ಕಾಪಾಡುತ್ತಿದ್ದಾರೆ ಮತ್ತು ಪಾರಂಪರಿಕ ವೈದ್ಯವನ್ನು ವೃತ್ತಿಯನ್ನಾಗಿ ಮಾಡಿಕೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ. ಯಾವುದೇ ರೀತಿಯ ಚರ್ಮ ಕಾಯಿಲೆ, ತೊನ್ನು ಒಂದನ್ನು ಹೊರತುಪಡಿಸಿ ಲಕ್ವ ಅಥವಾ ಪಾರ್ಶ್ವವಾಯು, ಆನೆಕಾಲು ರೋಗ, ಇಸುಬು, ಕಜ್ಜಿ, ದನಕರುಗಳಿಗೆ ಹಾಗೂ ಜಾನುವಾರುಗಳಿಗೆ ಅನಾರೋಗ್ಯ ತಪ್ಪಿದಾಗ ಚಿಕಿತ್ಸೆ ನೀಡಿ ಅವುಗಳನ್ನು ಕಾಪಾಡುತ್ತಾರಂತೆ. ಇದಲ್ಲದೆ ಹೊಟ್ಟೆ ಉಬ್ಬರ, ಹಾವು ಕಡಿತ, ಎಷ್ಟೇ ವರ್ಷಗಳ ಹಳೆಯ ಹಾವಿನ ಕಡಿತ, ಚೇಳು, ಜರಿ ಕಡಿತ ಇವುಗಳನ್ನೆಲ್ಲ ಕೇವಲ 20 ನಿಮಿಷದಲ್ಲಿ ಉಪಶಮನ ಮಾಡುತ್ತಾರಂತೆ. ಇದರ ಜೊತೆಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣ ಮಾಡುತ್ತಾರಂತೆ. ಇಷ್ಟೆಲ್ಲ ಹೇಳುತ್ತಿರುವ ಈ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ? ಇವರೇ ನೋಡಿ, ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಬಳಿಯ ಹನುಮಂತಪುರ ಗ್ರಾಮದ ರಾಮಚಂದ್ರಪ್ಪನವರು.
ಈ ನಾಟಿ ವೈದ್ಯರಾದ ರಾಮಚಂದ್ರಪ್ಪ ಅವರು ಸುಮಾರು 180 ಗಿಡಗಳನ್ನು ಪಟ್ಟಿ ಮಾಡಿ ಅದರ ಉಪಯೋಗಗಳು ಮತ್ತು ಅದು ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳನ್ನು ನೀಡಲಿವೆ ಎಂದು ಇಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗಿಡಮೂಲಿಕೆಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರಂತೆ. ಇದನ್ನು ಸಹ ಅವರು ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡು ಮುಂದುವರಿಸಿಕೊಂಡು ಬಂದಿದ್ದಾರಂತೆ. ನನ್ನ ಹೆಸರು ರಾಮಚಂದ್ರಪ್ಪ ಅಂತೇಳಿ. ನಮ್ಮ ವಂಶ ಪಾರಂಪರ್ಯವಾಗಿ ಮಾಡ್ತಾಯಿದ್ದೀವಿ ಇದು ಗಿಡಮೂಲಿಕೆಗಳು ಔಷಧಿಗಳನ್ನು. ನಮ್ಮ ತಾತ ಅವ್ರು ಮಾಡ್ತಿದ್ರು, ನಮ್ಮ ತಂದೆಯವ್ರು ಮಾಡ್ತಿದ್ರು. ಅವ್ರು ತೀರೋ ತದನಂತರ ನಾನು ಮಾಡ್ತಾಯಿದ್ದೀನಿ. ಈಗ ನಾನು ಯಾವ್ಯಾವ್ದಕ್ಕೆ ಔಷಧಿ ಕೊಡ್ತೀನಿ ಅಂದರೆ ಚರ್ಮದ ಬಗ್ಗೆ ಎಕ್ಸೆಪ್ಟ್ ವೈಟ್ ಪ್ಯಾಚ್ ತನ್ನೊಂದು ಬಿಟ್ಟು ಎಲ್ಲ ವಿಷಯದಲ್ಲೂ ಕೊಡ್ತಾಯಿದ್ದೀನಿ. ಸೋರಿಯಸ್ಸು, ಸಿಡುಬು, ಗಜ್ಜಿ, ಹಾವು ಕಡಿತ, ಆನೆಕಾಲು ರೋಗ ಇಂಥವಕ್ಕೆಲ್ಲ ಕೊಡ್ತಾಯಿದ್ದೀನಿ. ಒಂದು ಆ ಗಿಡಮೂಲಿಕೆಗಳ ಹೆಸರು, ಗಿಡಮೂಲಿಕೆಗಳು 3 ಥರ ಗಿಡಮೂಲಿಕೆ. ಒಂದು ಮಂಗಾರೆ ಸೆಕ್ಕೆ, ಒಂದು ಗೌರಿ ಬಳ್ಳಿ, ಮತ್ತೊಂದು ನೆಲಬೇವು ಅಂತೇಳಿ. ಈ ಮೂರನ್ನ ಕಲಸಿ ಪುಡಿ ಮಾಡಿ ಬಿಸಿನೀರಿನಲ್ಲಿ ಕೊಡ್ತೀವಿ. ಕಡಿಮೆ ಸೋರಿಯಸ್ಸು ಇಲ್ಲ ಕೆರೆತ ಇದ್ದರೆ 2-3 ದಿನದಲ್ಲೇ ಖಾಲಿ ಆಗುತ್ತೆ. ವರ್ಷಗಳಿಂದ ಅವರು ಕಾಯಿಲೆ ಬೆಳ್ತಾ ಇದ್ದರೆ ಇದನ್ನೊಂದು 15 ದಿನ ಅವರೇನು ಆಯಿಲಿಂದ ಬಂದಿರುತ್ತದೆ, ಕೆಲವರು ವಂಶ ಪಾರಂಪರ್ಯವಾಗಿ ಬಂದಿರ್ತೈತೆ, ಕೆಲವರು ಊಟದಲ್ಲಿ ಬಂದಿರ್ತವೆ. ಇವೆಲ್ಲನೂ ಜಿಡ್ಡು ಪದಾರ್ಥಗಳು ಬಳಸಬಾರ್ದು ಅಂತ ಹೇಳಿಬಿಟ್ಟು ಹಾಲು, ಮೊಸರು, ತುಪ್ಪ, ತಲೆ ಎಣ್ಣೆ, ಕಡಲೆ ಬೀಜ ಚಟ್ನಿ, ಕಾಯಿ ಚಟ್ನಿ ಇವು ದಯವಿಟ್ಟು ಕಂಟ್ರೋಲ್ ಆಗಿರಬೇಕಪ್ಪ. ಎಲ್ಲ ಹಣ್ಣು ತಿನ್ಬೋದು, ತರಕಾರಿ ತಿನ್ಬೋದು, ಎಲ್ಲ ಸಾರುಗಳು ತಿನ್ಬೋದು, ಒಗ್ಗರಣೆ ಮಾತ್ರ ತಿನ್ನಬೇಡಿ ಅಂತ ಹೇಳ್ತೀವಿ. ಸಾವಿರಾರು ಜನ ಬಂದಿದ್ದಾರೆ, ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ. ಇಲ್ಲಿಂದ ಹಿಡಿದು ಬಳ್ಳಾರಿಯಿಂದ ಬಂದಿದ್ದಾರೆ ವೆಂಕಮ್ಮನವರು, ಅವರು ಪತ್ರಲೇಖಕರು, ಅವ್ರಿಗೂ ಗುಣ ಆಗಿದೆ. ಅಲ್ಲಿಂದ ರಾಯಚೂರಿಗೆ ಹೋಗಿದೆ, ಅಲ್ಲಿಂದ ಕನ್ಯಾಕುಮಾರಿವರೆಗೂ ಹೋಗಿದೆ ನಮ್ಮ ಔಷಧಿ. ಬೆಂಗಳೂರು, ಕುಣಿಗಲ್ಲು, ಎಲ್ಲೆಲ್ಲಿಂದಲೂ ಬರ್ತಾಯಿದ್ದಾರೆ. ನೆನ್ನೆ ಎಲ್ಲ ಬಂದಿದ್ದರು, ಇವತ್ತು ಬಂದಿದ್ದರು. ಅಲ್ಲಿಂದ ನಮ್ಮ ಅಣ್ಣನ ಮಗ ಇಲ್ಲೇ ಶ್ರೀನಿವಾಸ್ ಅಂತೇಳಿ, ಅವನು ಹಿಂದೂಪುರಕ್ಕೆ ಹೋಗ್ಬಿಟ್ಟು ಒಂದು ತಿಂಗಳಾನುಗಟ್ಟಲೆ ತಿರುಗ್ತಾ ಇದ್ದ. ಅಲ್ಲಿ 60-70 ಕೂಪನ್ ಕೊಡ್ತಿದ್ರಂತೆ. ಅಲ್ಲಿ ಹೋಗಿ ಮೇಲಾಗಲಿಲ್ಲ. ಚಿಕ್ಕಪ್ಪ ಅಲ್ಲೇನು ಹೋದ್ರು ಮೇಲಾಗಲಿಲ್ಲ, ನೀವೇ ನನಗೆ ನೋಡಬೇಕು ಅಂದಿದ್ದಕ್ಕೆ ಅವನಿಗೆ ಮೈ ತುಂಬ ಒಕ್ಕಳು ತುಂಬ ಬುಡ್ಡಕ್ಲೆ ತುಂಬ ಮುಳ್ಕಡ್ಡಿ ಆದಂಗೆ ಆಗಿತ್ತು. ನನ್ನ ಹತ್ರ ಔಷಧಿ ಕೊಟ್ಟಿದ್ದಕ್ಕೆ ಕೇವಲ 1 ವಾರದಲ್ಲೇ ಗುಣ ಆದ. ಅವನು ಈಗ ಬಂದವ್ರಿಗೆಲ್ಲನೂ ನಮ್ಮ ಚಿಕ್ಕಪ್ಪ ಒಳ್ಳೆ ಔಷಧಿ ಕೊಡ್ತಾನೆ ಅಂತೇಳಿ ಎಲ್ಲರಿಗೂ ಅಡ್ವರ್ಟೈಸ್ ಮಾಡ್ತಾನೆ. ಮತ್ತು ಪ್ಯಾರಾಲಿಸಿಸ್ ಆಗಿರಲಿ, ವಿರೂಪಾಕ್ಷಿಪುರ ನಮ್ಮಲ್ಲಿ ಒಳ್ಳೆ ಹೆಸರಾಗಿದೆ. ಅಲ್ಲಿಗೆ ಹೋಗಿ ಹುಷಾರಾಗದೇ ಇರೋರು ನನ್ನ ಹತ್ರ ಬಂದು ಹುಷಾರಾಗಿದ್ದಾರೆ. ಕಾಯಿಲೆಗೆ ಮುನ್ನ ಒಂದು ಫೋಟೋ ತಗೊಳ್ತೀನಿ, ಕಾಯಿಲೆ ಆದಮೇಲೆ ಹುಷಾರಾದ್ಮೇಲೆ ಒಂದೊಂದು ಫೋಟೋ ತಗೊಳ್ತೀನಿ. ಇಷ್ಟೆಲ್ಲ ಜನಸೇವೆ ಮಾಡ್ತಾಯಿದ್ದೀನಿ. ಮತ್ತು 3ನೇ ವರ್ಷದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ತುಂಬ ತಾಲೂಕು ಆಫೀಸಲ್ಲಿ ಹೋಗಿ ನಾನು ದಾಖಲಾತಿಗಳೆಲ್ಲ ತೋರಿಸಿದೆ. ಪೇಷಂಟ್ಗಳವು ಅವೆಲ್ಲ ನೋಡಿ ಸಂತೋಷಪಟ್ಟು AC ಸಾಹೇಬರು, MLA ಸಾಹೇಬರು, ತಹಸೀಲ್ದಾರು ಎಲ್ಲ ನೋಡಿ ಸಂತೋಷಪಟ್ಟು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ತಾಲ್ಲೂಕು ಮಟ್ಟದ್ದೊಂದು ಪ್ರಶಸ್ತಿ ಕೊಟ್ಟರು. ಈ ಸೂಲ್ಗಿತ್ತಿ ನರಸಮ್ಮ ಅವ್ರ ಮಕ್ಕಳು ಶ್ರೀರಾಮುಲು ಅಂತ ಇದ್ದಾರೆ, ಪಾಗೋಡದವರು, ಅವರು ಎಲ್ಲ ಜನನೆಲ್ಲ ಸೇರಿಸಿ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಅಲ್ಲಿಗೆ ನನ್ನ ಜೊತೆಗೆ ಬಂದಿದ್ದು ನಮ್ಮ ಕ್ಲೈಂಟ್ಸು, ನನ್ನ ಹತ್ರ ಪೇಷಂಟ್ ಹುಷಾರಾಗಿದ್ದಾರೆಲ್ಲ ನೋಡಿ ಅವ್ರು ಕಣ್ಣೀರು ಹಾಕಿದ್ರು. ಅಣ್ಣ ನನಗೆ 5 ವರ್ಷ ಈ ಕಾವಲು ಗಂಗಪ್ಪ ಅಂತೇಳಿ ಕತ್ರಾಜ್ನಲ್ಲಿ 5 ವರ್ಷ ಆಗಿತ್ತಂತೆ ರಕ್ತಮಂಡಲ ಹಾವು ಕಡ್ದು ನೀ ಸೋರ್ತಲೇ ಇತ್ತು. ಅಣ್ಣ ನಾನು ಪ್ರಾಣ ಉಳಿಸಿದ ದೇವರು ಅಂತೇಳಿ ಅವರು ಎಲ್ಲರದ್ರಾಗ ಬಂದು ಕಣ್ಣೀರು ಹಾಕ್ಕೊಂಡು ಎಲ್ಲರೂ ಹೇಳಿದ್ರು. ಎಲ್ಲರೂ ಸಂತೋಷಪಟ್ಟರು. ಅಲ್ಲಿಂದ ಇಲ್ಲಿ ಮಿಡಿಗೇಸಿಲಿ ಗೋಪಿ ಅಂತ ಇದ್ದಾನೆ ಒಬ್ಬನು, ಮೈಯೆಲ್ಲ ಕಪ್ಪಾಗಿ ಹೋಗ್ಬಿಟ್ಟಿದ್ದ. ಅವನ ಅಂಗಡಿಗೆ ಯಾರೂ ಹೋಗ್ತಿರ್ಲಿಲ್ಲ. ನಾನು ಅಂಗಡಿಗೆ ಹೋದಾಗ ಅಣ್ಣ ನಮ್ಮ ಅಂಗಡಿಗೆ ಯಾರು ಬರ್ದಂಗೆ ಆಗ್ಯಾವ್ರು, ಏನಪ್ಪ ಸಮಾಚಾರ ಅಂದರೆ ನನಗೆ ಹಿಂಗೆ ಸ್ಕಿನ್ ಚರ್ಮದ ಬಗ್ಗೆ ನನಗೆ ಕಾಯಿಲೆ ಆಗಿದೆ. ಅವನು ಬಂದು ಒಂದು 2-3 ಸಲ ಬಂದು ನಮ್ಮ ಹತ್ರ ಔಷಧಿ ತಗೊಂಡೋಗಿ ಅವರು ಹುಷಾರಾದರು. ನೆಲಬೇವು, ಒಂದು ಎಗ್ಗೊರ್ಸೆ ಸೆಕ್ಕೆ ಮತ್ತು ಮಂಗಾರೆದು ಇವು ತಂದುಬಿಟ್ಟು ಚೂರ್ಣ ಮಾಡಿ, ನೋಡಪ್ಪ ಇದನ್ನ 15 ದಿನ ನೀನು ಬಳಸು, ನಿನಗೆ ನೋವು ಕೆರೆತಗಳಿದ್ರೆ 2-3 ದಿನದಲ್ಲೇ ಹೋಗ್ತವೆ. ಇದೆಲ್ಲ ಪೂರ ಕಪ್ಪು ಹೊಸ ಚರ್ಮ ಬರಬೇಕಂದ್ರೆ 15 ದಿನ ಆಗ್ತೈತೆ ಅಂದರು. 15 ದಿನ ಹುಷಾರಾದರು. ತಿರ್ಗಿ ಅವರು ಮನೆಯವ್ರಿಗೂ ಹುಷಾರಿರಲಿಲ್ಲ, ಅವರು ನನ್ನ ಹತ್ರ ಹುಷಾರಾದರು. ತಿರ್ಗಿ ಅಲ್ಲಿಂದ ಇಲ್ಲಿ ನಾಗರಾಜಪ್ಪ ಮೇಷ್ಟ್ರು ಅಂತ ಮಾಸ್ಟರ್ ಇದ್ದಾರೆ ಮಿಡ್ಗೇಸಿಲಿ, ಅವ್ರ ಮಗಳು ನಮ್ಮೂರಿಗೆ B.Ed ಕೋಚಿಂಗ್ ಕೊಡೋಕೆ ಬರೋದು ಹೈಸ್ಕೂಲ್ಗೆ. ಆ ಮಗುಗೆಲ್ಲ ಮೈಯೆಲ್ಲ ಸಿಡುಬು ಥರ ಆಗಿತ್ತು. ಆ ಮಗನು ಬಂದು ನನ್ನ ಹತ್ರ ಹುಷಾರಾದರು. ಇನ್ನು ಹಾವು ಕಡಿತ, ಚೇಳು ಕಡಿತ, ಉಚ್ಚನಾಯಿ ಕಡಿತ ಇಂಥವೆಲ್ಲನೂ ಬರ್ತಲೇ ಇರ್ತಾರೆ. ಆಟೋದವರು ಅಷ್ಟೇ, ಯಾರೋ ಹನುಮಂತಪುರದಲ್ಲಿ ಯಾರೋ ಔಷಧಿ ಕೊಡ್ತಾರೆ, ಬನ್ನಿರಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಸಲೀಸಕ್ಕೆ ತಂದು ಮನೆ ಹತ್ರ ಬಿಡ್ತಾರೆ. ನಾವು ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ದುಡ್ಡು ದುಡಿಬೇಕು ಅನ್ನೋ ಉದ್ದೇಶ ನನ್ನ ಹತ್ರ ಏನಿಲ್ಲ. ಬಂದರೆ ಅವರು ಹಣ ಇಲ್ಲಣ್ಣ, ನೀವು ಎಲ್ಲೋ ಬೇರು ಸೆಕ್ಕೆ ತರಕ್ಕೆ ಹೋಗ್ತೀರ, ನೀವು ಬಸ್ ಚಾರ್ಜ್ ಆದರೂ ಇಟ್ಕೊಳ್ರಿ ಅಂತೇಳಿ ದುಡ್ಡು ಕೊಟ್ಟು
100 ರೂಪಾಯಿ 50 ರೂಪಾಯಿ ಕೊಡ್ತಾರೆ, ಬೇಡ ಅಂದರೂ ಕೊಡೋಕೆ ಬರ್ತಾರೆ, ಕಾಲಿಗೆ ಮುಗಿಯೋಕ್ಕೂ ಬರ್ತಾರೆ. ಮೊನ್ನೆ ಹಿಂಗೆ ಹಳ್ಳಿ ಅದು ತಿಪ್ಪಾಪುರ ಅಂತ ಇದೆ, ಒಂದು ರಕ್ತಮಂಡಲ ಅವಾಗ ಹುಲ್ಲು ರೈತ ಹುಲ್ಲು ಕೊಯ್ದವನೆ, ಹುಲ್ಲು ಕೊಯ್ದು ಹೊರೆ ಕಟ್ಟೋವಾಗ ಉರುಮಂಡಲ ತುಳಿದ್ಬಿಟ್ಟವನೆ. ಉರುಮಂಡಲ ತುಳಿತಿದ್ದಂಗೆ ಕಚ್ಚಿಬಿಟ್ಟೈತೆ. ಕಚ್ತಿದ್ದಂಗೆ ಅಲ್ಲೊಂದು ಸಲ ವಾಂತಿ ಮಾಡ್ಕೊಂಡವನೆ. ಯಾರೋ ಮಣೂರಿಗೆ ಹಾಕ್ಕೊಂಡು ಹೋದ್ರಿ ಅದಂತೆ. ಅಯ್ಯೋ ಮಣೂರಿಗಿಂದ ಹೋಗಿ ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಬೇಡ ರಾಮಚಂದ್ರಪ್ಪನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿ ಅವತ್ತಿಗೆ ನಮ್ಮ ಹತ್ರ ಬಂದರು. ಆಟೋ 15 ಜನ ಹುಡುಗರು ಬಂದಿದ್ರು, ಎಲ್ಲ ಯುವಕರು. 15 ಜನ ಯುವಕರು ಬಂದರೆ ಹಣ ಉಳಿತಾನೋ ಇಲ್ವೋ ಅಂದರು. ನೀವೇನು ಯೋಚನೆ ಮಾಡ್ಬೋದು. ಒಂದು ಸಲ ನನ್ನ ಹತ್ರ ಹೇಳಿದ್ರು ರಕ್ತ ವಾಂತಿ ಮಾಡ್ಕೊಂಡು. 2ನೇ ಸಲ ಚೆನ್ನಾಗಾಗಿ ತಿರ್ಗಿ 2ನೇ ದಿನ ಒಳ್ಳೆ ಮದುವೆ ಗಂಡು ಬಂದಂಗೆ ಬಂದ. ಮಗ ಬಂದು ಬೆಂಗಳೂರಿಂದ ಬಂದು ಅಣ್ಣ ನಮ್ಮ ತಂದೆ ಪ್ರಾಣ ಉಳಿಸಿದ್ರಿ ಅಂತೇಳಿ ಕಾಲು ಹಿಡ್ಕೊಳಕ್ಕೆ ಬಂದ. ಹಿಂಗೆ ಸಾಕಷ್ಟು ಸಾವಿರಾರು ಜನಕ್ಕೆ ಗುಣ ಮಾಡಿದ್ದೀನಿ. ಇವತ್ತು ಸಮಾಜ ಸೇವೆ ಮಾಡ್ತಾಯಿದ್ದೀನಿ, ಬರ್ತಲೇ ಇರ್ತಾರೆ.